ಡೈರೆಕ್ಟ್ ಮಾಡಿರೋಂಥ ಎಲ್ಲ ಸಿನಿಮಾಗಳೇ ಹೀರೋಗಳ ಪಾತ್ರವನ್ನು ಅಥವಾ ಅವರ ಕ್ಯಾರೆಕ್ಟರ್ನೇ ತುಂಬ ತೀರಾ ಮಟ್ಟದಲ್ಲಿ ಬದಲಾಯಿಸ್ತೀರಿ ಅಥವಾ ಬೇರೆ ಒಂದು ಜಾನರ್ ತಂದು ಕೊಡ್ತೀರಿ. ಯಾಕೆಂದರೆ ಜೆಂಟ್ಲ್ಮನ್ನಲ್ಲಿ ಪ್ರಜ್ವಲ್ ಅವ್ರಿಗೆ ಮಾಡಿದ್ದು ಅಥವಾ ಗುರು ಶಿಷ್ಯನಲ್ಲಿ ಶರಣ್ ಸರ್ ಮಾಡಿದ್ದು. ಈ ಸಿನಿಮಾದಲ್ಲೂ ಕೂಡ ತುಂಬ ಆ್ಯಂಗ್ರಿ ಓಲ್ಡ್ ಮ್ಯಾನ್ ಆಗಿ ಕಾಣಿಸ್ತಿದೆ. ಯಾಕಂದರೆ ಇನ್ನೂ ಹೆಂಗೆ ಒಂದಷ್ಟು ಪಾತ್ರಗಳ ಮೇಲೆ, ಯಾಕಂದರೆ ಭೀಮ್ ಆಗಲಿ ಸಲಾಗಲಿ ಇನ್ನೂ ಆಡೋ ಮಕ್ಕಳು ಕೂಡ ನೋಡೋಂಥ ಕ್ಯಾರೆಕ್ಟರ್ಗಳು ಕಾಣಿಸ್ತಾರೆ. ಅಂಥವ್ರನ್ನ ತುಂಬ ಏಜ್ಡ್ ಕ್ಯಾರೆಕ್ಟರಲ್ಲಿ ಅವ್ರು ತಗೊಂಡೋ ಪಾತ್ರ ಹೇಳಿದಾಗ ಅವ್ರ ಕಡೆಯಿಂದ ಬಂದಂಥ ರೆಸ್ಪಾನ್ಸು ಮತ್ತು ರಚಿತಾ ಅವ್ರಿಗೂ ಅಂಥದ್ದೇ ಮಾಡಿಸಿದ್ರಿ. 18 ವರ್ಷದ ಮಗಳಿಗೆ ಅವ್ರಿಗೆ ಇರ್ತಾರೆ ಅಂತಂದು ಅವ್ರು ತಗೊಂಡ ರೀತಿ ಹೇಗಿತ್ತು? ಆ್ಯಕ್ಚುಲಿ ಇದು ತುಂಬ ಪ್ರಶ್ನೆ ಬರುತ್ತೆ ನನಗೆ. ನಾನು ಒಂದು ಇಂಡಸ್ಟ್ರಿಗೆ ನೆಕ್ಸ್ಟ್ ಡೈರೆಕ್ಟರ್ಸ್ಗೆ ರೈಟರ್ಸ್ಗೆ ಹೇಳೋದೇನಂತಂದರೆ ಈ ಕಷ್ಟನೇ ಇಲ್ಲ. ನನ್ನ ಗುರು ಶಿಷ್ಯರಲ್ಲಿ ಆ ಥರದ್ದು ಶರಣ್ ಸರ್ಗೆ ಹೇಳಿದಾಗ ಒಂದು ಅವ್ರು ಮೀಸೆನೇ ಬಿಟ್ಟಿಲ್ಲ ಇದುವರೆಗೂ. ಅವ್ರು ಮೀಸೆ ಬಿಡಿಸಿ ಈ ಥರದ್ದು ಒಂದು ಹೇಳಿದಾಗ ಅವ್ರು ತುಂಬ ಇಷ್ಟಪಟ್ಟರು. ಆಮೇಲೆ ದರ್ಶನ್ ಸರ್ಗೆ ಹೇಳಿದಾಗ ಸರ್ ನೀವು ಫಸ್ಟ್ ಆಫ್ ಆಲ್ ಫೈಟೇ ಮಾಡಲ್ಲ, ಏನು ತಪ್ಪು ಮಾಡಿದ್ರೆ ಒಂದು ಸುಮ್ಮನೆ ಕೊಡಲಿ ಕೂಡ್ಗಿ ಅಂತ ಮಾಡ್ತಾ ಇರ್ತೀರ, ಅವರು ಒಪ್ಕೊಂಡ್ರು. ರಚಿತರ ಮಾಡ್ಕೊಂಡ್ರು. ವಿಜಯ್ ಸರ್ ಈ ಥರದ 50 ವರ್ಷ ಮದುಕ ಈ ಥರದ್ದು ಕ್ಯಾರೆಕ್ಟ್ರನ್ನು ಒಪ್ಕೊಂಡ್ರು. ಅಂದರೆ ಅವ್ರು ರೆಡಿ ಇದ್ದಾರೆ, ನಾವು ಬರ್ಕೊಳ್ಳೋಕೆ ರೆಡಿ ಇಲ್ಲ. ಸೊ ಇದು ಅಂತೂ ಸತ್ಯ. ನನಗೆ ಯಾರು ಇದು ಮಾಡಲ್ಲ, ಇದು ಯಾಕೆ ಅನ್ನೋದಲ್ಲ, ಬಟ್ ಅವರು ತುಂಬ ಕೇಳ್ತಾರೆ, ಡಿಟೇಲಿಂಗ್ ಕೇಳ್ತಾರೆ, ಅಲ್ಲಿಂದ ಒಂದು ಇದಾಗುತ್ತೆ ಅಷ್ಟೇ. ಸಿನಿಮಾ ಟೀಸರ್ನಲ್ಲಿ ಸರ್ ಪರಿಚಯ ಮಾಡಿಸ್ಕೊಡೋದಾದ್ರೆ ಸರ್ ನಿಮ್ಮ ಟೀಮನ್ನು. ಓಕೆ, ಶ್ರೀಕಾಂತ್ ಅಂತ ಇವಾಗ ಮಾಸ್ತಿ ಜೊತೆಗೆ ನೆಕ್ಸ್ಟ್ ಇವಾಗ ಮಾಸ್ತಿನೇ ಎಲ್ಲದಕ್ಕೂ ಡಿಪೆಂಡ್ ಆಗೋಕ್ಕಾಗಲ್ಲ, ಫುಲ್ ಡಿಮ್ಯಾಂಡ್ ಇದೆ ಮಾಸ್ತಿಗೆ. ನಮಗೆ ಅಲ್ಲಿ ಸ್ಪಾಟಲ್ಲಿ ಚೇಂಜಸ್ ಇರುತ್ತೆ, ಏನೇನು ಇರುತ್ತೆ, ಮತ್ತು ಎಲ್ಲವೂ ಸ್ಟಾರ್ಟಿಂದ ಎಂಡ್ವರೆಗೆ ನನ್ನ ಜೊತೆಗಿರಬೇಕು. ಸೊ ಇವನು ಗುರು ಶಿಷ್ಯರಿಂದ ನನ್ನ ಕೋಡೈರೆಕ್ಟ್ರಾಗಿ ಬಂದಿದ್ದ. ಇವನಲ್ಲಿ ಒಂದು ಸ್ವಲ್ಪ ಡೈಲಾಗ್ ಸ್ಟ್ರೆಂತ್ ತಿಳುವಳಿಕೆ ಇತ್ತು. ಸೊ ಅದನ್ನ ಇದಕ್ಕೆ ಒಂದು ಬುನಾದಿಯಾಗಿ ಫುಲ್ ಸ್ಕ್ರೀನ್ ಪ್ಲೇಯಿಂದ ಜೊತೆಗಿದ್ದ, ಡೈಲಾಗ್ಸ್ ಬರ್ತಾರೆ. ಅದಾದಮೇಲೆ ಮಾಸ್ತಿ ಒಂದು ಸ್ವಲ್ಪ ಇಬ್ಬರು ಸೇರಿ ಇದು ಮಾಡಿಕೊಟ್ರು. ಸೊ ಮೇನ್ ಸ್ಟ್ರೆಂತ್ ಅಂತಲೇ ಹೇಳ್ಬೋದು. ಅವಿನಾಶ್ ಅಂತ ನನ್ನ ಎಲ್ಲ ಕಾಸ್ಟ್ಯೂಮ್ಸ್ ಕಂಟಿನ್ಯೂಟಿ ಅಂತ ಕೊಡ್ತೀವಿ ಅಷ್ಟೇ. ಅದಾದಮೇಲೆ ಎಲ್ಲ ಜವಾಬ್ದಾರಿ ಅವರು. ಆಮೇಲೆ ಯುವರಾಜ್ ಇವನು ಮೇಜರ್ ಆರ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ಇದು ನೋಡಿಕೊಂಡು ಇದು ಮಾಡ್ತಾನೆ. ಮತ್ತು ಈ ಮೊದಲೇ ಸಾರಿ ಸುಧಾಕರ್ ಸರ್ ನನಗೆ ಇದು ಒಂದು ವಿಶೇಷ ಕ್ಯಾರೆಕ್ಟರ್. ಇವಾಗ ಸರಿ, ನನ್ನ ಜೆಂಟ್ಲ್ಮೆನ್ನು ಗುರು ಶಿಷ್ಯರ ಕ್ಯಾಮ್ರಾಮ್ಯಾನು. ಈ ಸರಿ ಇದು ದೊಡ್ಡ ಕ್ಯಾನ್ವಾಸು ಸ್ಕ್ರಿಪ್ಟಿಂದ ಇದೆ. ಇವ್ರ ಜರ್ನಿಯಲ್ಲಿ ನಾನು ಏನೇ ಒಂದು ಸೀನ್ ಬರೆದ್ರೆ ಇವರು ಒಪ್ಪಿಗೆ ಕೊಡಬೇಕು. ಯಾಕಂದರೆ ಆ ಲೆವೆಲ್ಗೆ ಸ್ವಲ್ಪ ಬುಕ್ಸು ಅದು ಇದು ಎಲ್ಲ ಓದ್ತಾರೆ. ನಾನು ಒಂದು ಲೈನ್ ಹೇಳಿದ್ರೆ ಲೈಬ್ರರಿಗೆ ಸ್ವಪ್ನ ಆ ಥರ ಹೋಗ್ಬಿಟ್ಟು ಅದ್ರ ಸಂಬಂಧಪಟ್ಟ ಪುಸ್ತಕ ಎಲ್ಲ ಥರದ್ದು ಇವರು. ಅದಕ್ಕೆ ನಾನೇನು ಮಾಡಿದೆ, ಈ ಸರಿ ಸ್ವಲ್ಪ ರೆಸ್ಟ್ ಮಾಡಿ ಸ್ವಲ್ಪ ನನಗೆ ನನಗೆ ಕ್ರಿಯೇಟಿವ್ ಆಗಿದ್ದುಬಿಡಿ. ಯಾಕಂದ್ರೆ ನಂದು ಆ ಟೈಮಲ್ಲಿ ಪ್ರೊಡಕ್ಷನ್ನು ಒಂದು ಪ್ಲ್ಯಾನ್ ಮಾಡಿದೆ DDDಕ್ಕೆ, ಅಂದರೆ ಸೈಮಲ್ಟೇನಿಯಸ್ ಡೈರೆಕ್ಟ್ರ್ ಇಲ್ಲಿ ದೊಡ್ಡದು ಮಾಡ್ತಿರುವಾಗಾದ್ರೆ ಅದ್ರ ನೆರಳಲ್ಲಿ ಒಂದು ಗುಡಿಸ್ಬಿಡೋಣ ಅಂತ ನೀವು ಅದು ಮಾಡ್ತಾ ನನಗೆ ಕ್ರಿಯೇಟಿವ್ ಹೆಡ್ ಆಗಿರಿ, ನಾನು ಇದಕ್ಕೆ ಸ್ವಲ್ಪ ಚೇಂಜ್ ಮಾಡ್ಕೊತೀನಿ ಅಂತಂದು ಈ ಸಿನಿಮಾಗೆ ನನ್ನ ಸ್ವಾಮಿ ಇಟ್ಕೊಂಡು ಫುಲ್ಲು ಕ್ರಿಯೇಟಿವ್ ಹೆಡ್. ಅಂದರೆ ನಾನು ಎಲ್ಲೇ ಇದ್ದರೂ ಒಂದು ಕೆಲಸ ಹೇಳೋದಾಗಲಿ ಇದಾಗಲಿ ಫುಲ್ಲು ಇವ್ರಿಗೆ ವಹಿಸಿದ್ದೀನಿ ಅಂದರೆ ಅದು ಇವರು ಅಂದಿದ್ರೆ ಅಂದರೆ ಓಕೆ ಅನ್ನೋದು ಥರದ್ದು. ಗೆಳೆಯನ ಪ್ರತಿ ಹಂತದಲ್ಲೂ ಜೊತೆಯಾಗಿರ್ತೀರಿ. ಸೊ ಈ ಒಂದು ಕನಸು ತುಂಬ ದೊಡ್ಡ ಕ್ಯಾನ್ವಾಸ್ ಒಂದು ಸಿನಿಮಾ, ಜೊತೆಗೆ ನೀವು ನಿಮ್ಮ ಕೆಲಸವನ್ನು ಬಿಟ್ಟು ಬೇರೆ ಕೆಲಸನ ತಗೊಂಡು ಈ ಸಿನಿಮಾದಲ್ಲಿ ಮಾಡ್ತಾ ಇದ್ದೀರಿ. ಅಲ್ಲ, ನಾನು ಜಡೇಶ್ ಸರ್ಗೋಸ್ಕರನೇ ಮಾಡ್ತಾ ಇರೋದು ಇದು. ಅವರು ಒಂದು ಅವರು ಕೇಳ್ಕೊಂಡ್ರು ಅಂದರೆ ಜೊತೆಗಿರಿ ಅಂತ, ಜಸ್ಟ್ ಜೊತೆಗಿದ್ದೀನಿ ಅಷ್ಟೇ. ಅವ್ರು ಹೇಳಿದ ಕೆಲಸ ನಾನು ಮಾಡೋದು ಅಷ್ಟೇ ಕೆಲಸ ಇರೋದು. ಅವ್ರು ನನ್ನ ಬಗ್ಗೆ ಜಾಸ್ತಿ ಹೇಳಿದ್ರು. ಜಡ್ಜ್ಮೆಂಟ್ ನಾನೇ ಅಲ್ಲ, ನಮ್ಮ ಟೀಮಲ್ಲೇ ಯಾರ ಕತೆ ಹೇಳ್ಬೇಕಂದ್ರೆ ಇವ್ರಿಗೆ ಹೇಳ್ಬೇಕು. ಇವ್ರು ಒಪ್ಪಿಗೆ ಕೊಟ್ರು ಅಂದರೆ ಎಲ್ಲರೂ ಒಪ್ತಾರೆ, ಯಾರಿಗೆ ಹೇಳಿದ್ರು ಒಪ್ತಾರೆ. ಅದು ಹಾಗೆ ಕೂಡ ಸಕ್ಸಸ್ ರೇಟು. ಹಾಗಾದರೆ ಲ್ಯಾಂಡ್ ಲಾರ್ಡ್ದು ಕತೆ ಕೇಳಿದಾಗ ಹೇಗೆ ಅನ್ಸ ಸರ್? ತುಂಬ ಎಕ್ಸೈಟ್ ಇದೆ, ತುಂಬ ಚೆನ್ನಾಗಿದೆ. ಯಾವುದೇ ಕಾರಣಕ್ಕೂ ಇದು ಮೈನಸ್ಸೇ ಇಲ್ಲ, ಇದರಲ್ಲಿ ಎಲ್ಲ ಪ್ಲಸ್ಸೇ ಇದೆ. ಡೋಂಟ್ ವರಿ. ಬರ ನಮ್ಮ ಕೋಡೇಟ್ರ್ ಸಂತು ಬಾರಲ್ಲಿ ಕೋಡೇಟ್ರ್ ಸಂತು. ಸೊ ಇವನೊಂದು ಆಲ್ರೆಡಿ ಒಂದು ಸಿನಿಮಾ ಮಾಡಿದ್ದಾನೆ. ಸೊ ಇವಾಗ ನಾನು ಸ್ವಲ್ಪ ಕೋಡೇಟ್ರ್ ಆಗಿರೋ ದೊಡ್ಡ ಸಿನಿಮಾ ಮಾಡ್ತಾ ಇದ್ದೀನಿ ಅಂತಂದಾಗ ಡೈರೆಕ್ಟ್ರಾಗಿ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಒಂದು ಕಮೆಂಡಿಂಗ್ ಇರುತ್ತೆ ಎಲ್ಲರಿಗೂ ಹೇಳೋಕ್ಕೆ ಅಂತ ಇವನು ಫುಲ್ ಜೊತೆಯಾಗಿ ಇವನು ನಿಂತ್ಕೊಂಡಿದ್ದಾನೆ. ಆಮೇಲೆ ಅನಂತ ಅಂತ ನಮ್ಮ ಇದನ್ನೆಲ್ಲ ಎಡಿಟ್ ಮಾಡ್ಬಿಡೋರು ಯೂಟ್ಯೂಬ್ ಲೆಂತಲ್ಲಿ ಹಾಕೋ ಟೆಕ್ನಿಷಿಯನ್ ಅಂತಂದರೆ ಎಲ್ಲ ಎಡಿಟ್. ಅನಂತ ಅಂತ ಇವನು ಇವಾಗ ನನ್ನ ಸಿನಿಮಾಗೆ ಒಂದು ನಮ್ಮೂರ ಕಡೆಯಿಂದ ಒಂದು ಜಾಯ್ನ್ ಆದ. ನಾನು ಏನು ಮಾಡ್ತಾನೋ ಏನೋ ಹೊಸ ನಮ್ಮೂರ ಕಡೆಯವರು ಒಂದು ಪ್ರೆಷರಿಂದ ಬಂತು. ಬಟ್ ಫುಲ್ ನಮ್ಮೂರ ಘಾಟಿ ಇದೆಯಲ್ಲ, ಅದರಿಂದ ಎಲ್ಲವೂ ಹ್ಯಾಂಡಲ್ ಮಾಡ್ತಾನೆ. ವಹಿಸಿದರೆ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡ್ತಾನೆ. ಸೊ ಆಮೇಲೆ ಆಕರ್ಷಣ್ ದೇವರಾಜಲ್ಲಿ ಇವನು ಆಕರ್ಷಣ್
ಇವನು ಇವಾಗ ಎ ಡಿ ಆಗಿ ಜಾಯ್ನ್ ಆಗಿದ್ದಾನೆ. ಮ್ಯೂಸಿಕ್ ಕಲಿತಿದ್ದಾನೆ. ಇನ್ನು ಸ್ವಲ್ಪ ಮ್ಯೂಸಿಕ್ ಎಲ್ಲ ಇಂಟ್ರೆಸ್ಟ್ ಇದೆ ಒಂದು 10 ವರ್ಷದಿಂದ. ಆಮೇಲೆ ದೇವರಾಜ್ ಇವನೊಬ್ಬ ಎ ಡಿ ಆಫೀಸ್ ಎಲ್ಲ ನೋಡ್ಕೊಳ್ತಾನೆ. ಸೊ ಇದು ನಮ್ಮ ಟೀಮ್ ಬರೋ ಒಂದು ಕವರ್ ಮಾಡಿಬಿಡ್ರಿ. ಇವನ್ನೆಲ್ಲ ಆಯ್ತಲ್ಲ, ನಮ್ಮ ಸ್ಲ್ಯಾಂಗ್ ಎಲ್ಲ ಬದಲಾಯಿಸಿದ, ಡಬ್ಬಿಂಗ್ ಎಲ್ಲ ಅಣ್ಣ ಬಿಡಲ್ಲ ಎಲ್ಲ ಇದೆ. ಸೊ ಇದು ನಮ್ಮ ಟೀಮ್. ಅದ್ರ ಜೊತೆಗೆ ಈ ಟೀಸರ್ನಲ್ಲಿ ಈಗ ದಿ ಸರ್ವೈವರ್ ಯಾರು ಅಂತ ತೋರಿಸ್ಕೊಟ್ರಿ, ಬಟ್ ದಿ ರೂಲರ್ ಯಾರು ಅಂತ ಬಿಟ್ಕೊಟ್ಟಿಲ್ಲ. ಲಾಸ್ಟಲ್ಲಿ ಹೆಜ್ಜೆ ಹಾಕಿ ಬರ್ತಾರೆ ಅದು ಯಾರು ಅಂತ. ರೂಲರ್ ಯಾರು ಅಂತ ನಿಮ್ಗೆ ಗೊತ್ತು, ನೀವು ಹೇಳಂಗಿಲ್ಲ, ನಾನು ಹೇಳಂಗಿಲ್ಲ. ಕ್ಯಾಮ್ರಾ ಈ ಕಡೆ ತಿರ್ಸಿದ್ರೆ ತುಂಬ ದೊಡ್ಡ ಕೊಲಾಬ್ರೇಷನ್ ಆ್ಯಕ್ಚುಲಾಗಿ ಸಿನಿಮಾದಲ್ಲಿ ತಾರಾಗಣ ನೆಕ್ಸ್ಟ್ ಲೆವೆಲ್ ಇದೆ. ಆ್ಯಕ್ಚುಲಾಗಿ ಊಹೆನೂ ಮಾಡ್ಕೊಳಕ್ಕಾಗಲ್ಲ ಆ ಥರದೆಲ್ಲ ಎಂಟ್ರಿ ಆಗಿರುವಂಥದ್ದು. ಸೊ ಅದೊಂದು ಇದಿಲ್ಲ ಸರ್, ತುಂಬ ನೀವು ಹೇಳ್ದಂಗೆ ಪಾತ್ರಗಳನ್ನು ಏನು ಕನಸು ಕಾಣ್ತೀರ ಅದಕ್ಕೆ ಫುಲ್ಫಿಲ್ ಆಗತ್ತೆ ನೀವು ಬಿಟ್ಕೊಡೋದು ಇಲ್ಲ. ಸೊ ಅದೊಂದು ಎಗೇನೆಸ್ಟ್ ಒಂದು ಪಾತ್ರ ಇದೆ, ತುಂಬ ಎಕ್ಸೈಟಿಂಗು. ಸೊ ಇಷ್ಟರಲ್ಲಿ ಅದನ್ನು ಬಿಡುಗಡೆ ಮಾಡೋ ಥರ ಪ್ಲ್ಯಾನ್ಸ್ ಇದೆ ಹೇಗೆ ಅಂತ? ಬರ್ತಾನೆ, ದಿ ರೂಲರ್ ಬರ್ತಾನೆ. ಈ ಸಿನಿಮಾದಲ್ಲಿ ಹಂಗಂದ್ರೆ ಆಗಿರ್ಬೇಕಲ್ಲ, ಈ ಥರ ಕ್ಯಾರೆಕ್ಟರ್ಗೆ ಅವನು ಹಂಗಿರ್ಬೇಕಲ್ವಾ, ಅದಕ್ಕೋಸ್ಕರ ಅವನೊಂದು ಜಲಕ್ ಕೊಟ್ಟಿದ್ದೀನಿ. ಬರೀ ಟೀಸರ್ ಆಗಬಾರ್ದು, ಈ ಕಂಟಿನ್ಯೂಷನ್ ಇರಬೇಕು ಮುಂದೆ ವಾಟ್ ಅಂತ ಕ್ಯೂರಿಯಾಸಿಟಿಗೆ ಅದು ಕೊಟ್ಟಿದ್ದೀನಿ. ಅವರು ಬರ್ತಾರೆ. ಎಸ್, ಇದಿಷ್ಟು ಜಡೇಶ್ KMP ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು.